ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. GT ವರ್ಸಸ್ RCB ಮತ್ತೆ ದಬ್ಬಾಳಿಕೆ ಮಾಡಿದ್ದು ನಮ್ಮ RCB ಗುರು. GT ಅವರಂತೂ ಕಂಪ್ಲೀಟ್ಲಿ ಆಫ್ ಆಗಿ ಹೋಗ್ಬಿಟ್ರು ಅಂತ ಹೇಳ್ಬೋದು. ಏನ್ ಗುರು, ಬ್ಯಾಟಿಂಗ್ ಅಲ್ಲಿ ತುಂಬಾನೇ ಕಳೆದು ಹೋಗ್ಬಿಟ್ರು GT ತಂಡ. ಶುಭ್ಮನ್ ಗಿಲ್ ಹಾಗೂ ವೃದ್ಧಿಮಾನ್ ಸಹ ಹೇಳ್ಕೊಳ್ಳೋ ಪ್ರದರ್ಶನ ಕೊಡೋಕ್ ಆಗೋದೇ ಇಲ್ಲ ಗುರು. ಇಬ್ರು ಕೂಡ 7 ಬಾಲ್ಗೆ 1, 7 ಬಾಲ್ಗೆ 2, 1-2 ಒಳ್ಳೆ ಕ್ರಮಾಂಕ ಮಾತ್ರ ಚೆನ್ನಾಗಿದೆ ಗುರು. ಇಬ್ರದ್ದು ಕೂಡ ಸಹ ಅವರು 1 ಹೊಡೆದ್ರೆ ಗಿಲ್ ಅವರು 2ನ ಹೊಡಿತಾರೆ. ಬಟ್ ಈ ಮ್ಯಾಚ್ ನಲ್ಲಿ ಏನೇನ್ ಆಯ್ತು ಗುರು, ನಮ್ಮ RCB ಬೌಲರ್ಸ್ ಗಳ ಎಂತ ಕಮ್ ಬ್ಯಾಕ್ ಗುರು. ಇವ್ರದ್ದು ಎಲ್ಲರೂ ಕೂಡ ಬೈತಾ ಇದ್ರು, ಎಂತ ಬೌಲಿಂಗ್ ಅಟ್ಯಾಕ್ ಗುರು ನಿಮ್ದು ಅಂತ. ಬಟ್ ನಮ್ಮ ಹತ್ರನೂ ಇದೆಯಪ್ಪ ಬೌಲಿಂಗ್ ಅಟ್ಯಾಕ್, ನಾವು ಮಾಡೋಕೆ ನಿಂತ್ರೆ ಎಲ್ಲಾ ತಲೆ ಕೆಳಗಾಗುತ್ತೆ ಅಂತ ತೋರಿಸಿದ್ದು RCB ಬೌಲರ್ಸ್ ಗುರು. ಇವಾಗ ಎಲ್ಲರೂ ಕೂಡ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ನಾವು ಹೋಗ್ಲುವಂತ ಪರಿಸ್ಥಿತಿ ಬಂದಿದೆ. ಬಟ್ ಸಾಯಿ ಸುದರ್ಶನ್ ಎಲ್ಲೋ ಒಂದ್ ಕಡೆ ಓಪನ್ ತರ್ತಾರೆ ಅಂತ ಅನ್ಕೊಂಡ್ರು. ಅಷ್ಟ್ರಲ್ಲೇನೆ ಕ್ಯಾಮರಾನ್ ಗ್ರೀನ್ ಇವರಿಗೆ ಶಾರ್ಟ್ ಪಿಚ್ ಡೆಲಿವರಿ ಮಾಡೋದ್ರ ಮೂಲಕ ಒಳ್ಳೆ ಕ್ಯಾಚ್ ನ ಕೊಡಿಸ್ತಾರೆ ಕಿಂಗ್ ಕೊಹ್ಲಿ ಅವ್ರಿಗೆ. ಬಟ್ ಶಾರುಖ್ ಖಾನ್ ಒಳ್ಳೆ ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇರ್ತಾರೆ. ಇವರು 24 ಬಾಲ್ಗೆ 37 ರನ್, 5 4, 1 6, ಆಲ್ಮೋಸ್ಟ್ ಮ್ಯಾಚ್ ನ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗುವಂತ ವ್ಯಕ್ತಿ ಅಂತ ಎಲ್ಲರೂ ಕೂಡ ಡಿಸೈಡ್ ಮಾಡಿರ್ತಾರೆ. ಬಟ್ ಕಿಂಗ್ ಕೊಹ್ಲಿ ಅವರ ಬಿಗ್ ರನ್ಔಟ್ ಆಗುತ್ತೆ ಗುರು. ಇದು ಎಂತ ರನ್ಔಟ್ ಗುರು, ಕೊಹ್ಲಿ ಅವರು ಹೊಡೆದಿದ್ದು 5 ಸ್ಟೆಪ್ ಮುಂದೆ ಬಂದ್ಬಿಟ್ಟು ವಿಕೆಟ್ಗೆ ರಪ್ ಅಂತ ಬಿಟ್ರು ಗುರು. ಯಪ್ಪ, ಶಾರುಖ್ ಖಾನ್ಗೆ ವಾಪಸ್ ಕ್ರೀಸ್ಗೆ ಹೋಗೋ ಕೂಡ ಟೈಮ್ ಸಿಗೋದೇ ಇಲ್ಲ. ಸೊ ಆರೆಂಜ್ಗೆ ವಾಪಸ್ ಪೆವಿಲಿಯನ್ಗೆ ಕಳಿಸ್ಬಿಡ್ತಾರೆ ಕಿಂಗ್ ಕೊಹ್ಲಿ ಅವರ ರನ್ಔಟ್ ಅಂತೂ ಮಾರ್ಬಲೆಸ್ ಆಗಿತ್ತು. ಇನ್ನು ಕಿಲರ್ ಮಿಲ್ಲರ್ 20 ಬಾಲ್ನಲ್ಲಿ 30 ರನ್, 3 4, 2 6, 152 ಸ್ಟ್ರೈಕ್ ರೇಟ್ ನಲ್ಲಿ ಆಡ್ತಾ ಇದ್ರು ಕೂಡ ಅಲ್ಲಿಗೆ ಕೈ ಕೊಟ್ಟಿದ್ದು ಕರುಣ್ ಶರ್ಮಾ ಅವರ ಬೌಲಿಂಗ್ ನಲ್ಲಿ ಗುರು. ಗ್ಲೆನ್ ಮ್ಯಾಕ್ಸಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದ್ರೆ, ಇನ್ನು ತೆವಾಟಿಯಾ ಮತ್ತೆ ರಶೀದ್ ಖಾನ್ ಕೊನೆಯಲ್ಲಿ ಒಳ್ಳೆ ಒಂದು ಕ್ಯಾಮಿಯಾ ಇನ್ನಿಂಗ್ಸ್ ಬರುತ್ತೆ ಗುರು ಇಬ್ರಿಂದನೂ ಕೂಡ. 35 ರನ್ನ ಟೆವಾಟಿಯಾ ಹೊಡೆದ್ರೆ 18 ರನ್ನ ಹೊಡೆದಿದ್ದು ರಶೀದ್ ಖಾನ್. ಇಂತಹ ಪ್ರೆಸರ್ ನಲ್ಲೂ ಇಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಗುರು. ಖಂಡಿತ ಇವರು ಒಳ್ಳೆ ಆಲ್ರೌಂಡರ್ಸ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ವೇ ಇಲ್ಲ. ಇನ್ನು ವಿಜಯ್ ಶಂಕರ್, ಎಂ ಜಗದ್ ಕುಮಾರ್, ಸುತಕರ್, ಏನ್ ಗುರು ಹೆಸರಿಷ್ಟೊಂಥರ ಇದೆ ಇವ್ರದ್ದು. ಅದ್ರ ಬದಲು ನಾವು ಸುತಾರ್ ಅಂತ ಕರೆದ್ರೆ ಚೆನ್ನಾಗಿರುತ್ತೆ. ಇನ್ನು ಮೋಹಿತ್ ಶರ್ಮಾ, ಎನ್ ಅಹಮದ್ ಯಾರನ್ನು ಕೂಡ ಕಾಂಟ್ರಿಬ್ಯೂಟ್ ಮಾಡಕ್ ಆಗುವುದೇ ಇಲ್ಲ ಗುರು. ಇವ್ರ ಕಡೆ ಎಲ್ಲೋ ಒಂದ್ ಕಡೆ ಎಲ್ಲರೂ ಕೂಡ ಒಂದೇ ಸಮಯದಲ್ಲಿ ಕೈ ಕೊಟ್ರು ಕೂಡ ಲೋಯರ್ ಆರ್ಡರ್ ಸ್ವಲ್ಪ ಕೈ ಹಿಡಿತು ಅಂತ, ಲೋಯರ್ ಆರ್ಡರ್ಸ್ ಅಂತ ಹೇಳೋಕ್ಕಾಗೋದಿಲ್ಲ, ಮಿಡಲ್ ಆರ್ಡರ್ಸ್ ಇವರು ಸ್ವಲ್ಪ ಕೈ ಚೆನ್ನಾಗಿ ಹಿಡಿದಿದ್ದಾರೆ. ಇವ್ರನ್ನ 30, 26, 18 ಒಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ಮಧ್ಯದಲ್ಲೇನೆ ಬಂದಿರೋದು. ಮಧ್ಯದಲ್ಲಿ ಇಷ್ಟು ಕ್ಯಾಮಿಯೋ ಇನ್ನಿಂಗ್ಸ್ ಬರ್ಲಿ ಅಂದಿದ್ರೆ ಇವರ ತಂಡ ಸಂಪೂರ್ಣ ನೆಲ ಕಚ್ಚಿರೋದು ಅಂತ ನನಗೆ ಅನಿಸ್ತು ಗುರು. ಇವ್ರನ್ನ ಬಿಟ್ರೆ ಯಾರು ಕೂಡ ಕಾಂಟ್ರಿಬ್ಯೂಟ್ ಮಾಡೇ ಇಲ್ಲ. ಇನ್ನು ಎಕ್ಸ್ಟ್ರಾಸ್ ನ ನೋಡೋದಾದ್ರೆ 7 ಎಕ್ಸ್ಟ್ರಾಸ್ ನ ಬಿಟ್ಕೊಟ್ಟಿರೋದು ನಮ್ಮ RCB ತಂಡ ಗುರು. ಇನ್ನು ಜೇಲ್ ಲಿಟಲ್ ಅವರು ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿದ್ರು ಕೂಡ ಅವ್ರಿಗೆ ಆಗೋದಿಲ್ಲ ಆಡೋದಕ್ಕೆ. ಬಟ್ GT 147 ರನ್ಗೆ ಆಲ್ ಔಟ್ ಆಗುತ್ತೆ 19.3 ಓವರ್ನಲ್ಲಿ. ಈ ಚೇಸಿಂಗ್ಗೆ ಪ್ರಮುಖವಾಗಿ ಕಾರಣ ಆಗಿದ್ದು ಮೊಹಮ್ಮದ್ ಸಿರಾಜ್. 4 ಓವರ್ಗೆ 29 ರನ್, 2 ವಿಕೆಟ್ ನ ತಗೊಂಡ್ರೆ. ಯಶ್ ದಯಾಳ್ 4 ಓವರ್ಗೆ 21 ರನ್ ಕೊಟ್ಬಿಟ್ಟು 2 ವಿಕೆಟ್ ನ ತಗೊಳ್ತಾರೆ. ಇನ್ನು ಕ್ಯಾಮರಾನ್ ಗ್ರೀನ್ 4 ಓವರ್ಗೆ 28 ರನ್ ಕೊಟ್ಟು 1 ವಿಕೆಟ್ ನ ತಗೊಂಡ್ರೆ. ವೈಶಾಖ್ ವಿಜಯ್ ಕುಮಾರ್ 3 ಓವರ್ 3 ಬಾಲ್ ಮಾಡಿ 23 ರನ್ ಹೊಡೆಸ್ಕೊಂಡು 2 ವಿಕೆಟ್ ನ ತಗೊಳ್ತಾರೆ ಗುರು. ಏನ್ ಗುರು, ಎಲ್ಲಾ ಕೂಡ ಸೂಪರ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಇನ್ನು ಕರುಣ್ ಶರ್ಮಾ 3 ಓವರ್ಗೆ 47 ರನ್ ಕೊಟ್ಟು 1 ವಿಕೆಟ್ ನ ತಗೊಂಡು ಸ್ವಲ್ಪ ಎಲ್ಲೋ ಒಂದ್ ಕಡೆ ಎಕ್ಸ್ಪೆನ್ಸಿವ್ ಆದ್ರು ಅಂತ ನನ್ಗೆ ಅನ್ನಿಸ್ತು ಈ ಮ್ಯಾಚ್ ನಲ್ಲಿ. ಸೊ ಪವರ್ ಪ್ಲೇ ನಮಗೆ 4 ವಿಕೆಟ್ ಬಂದವರು. ಈ ಆಲ್ಮೋಸ್ಟ್ ನಮ್ಮ RCB ಹೊಸ ದಾಖಲೆನೇ ಸೃಷ್ಟಿ ಮಾಡಿದೆ ಗುರು. ಪವರ್ ಪ್ಲೇ ನಲ್ಲಿ ಅತಿ ಕಡಿಮೆ ರನ್ ಕೊಡ್ತಾ ಇದೆ ನಮ್ಮ RCB ತಂಡ. ಆಲ್ಮೋಸ್ಟ್ GT ವಿರುದ್ಧ ಪವರ್ ಪ್ಲೇ ನಲ್ಲಿ ಕೊಟ್ಟಿದ್ದು ಕೇವಲ 23 ರನ್ ಅಷ್ಟೇನೆ ಗುರು. ಇನ್ನು ನಮ್ಮ RCB ಯ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ನ ನೋಡೋದಾದ್ರೆ ಫಾಫ್ ಹಾಗೂ ವಿರಾಟ್ ಕೊಹ್ಲಿ ನಡುವೆ 92 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಗುರು. ಫಾಫ್ ಅತಿ ವೇಗದ RCB ಪರವಾಗಿ 2ನೇ ಅರ್ಧ ಶತಕನ ಗಳಿಸ್ಕೊಳ್ತಾರೆ. 23 ಬಾಲ್ನಲ್ಲಿ 64 ರನ್ ಹೊಡಿತಾರೆ. 10 4, 3 6, 278 ಸ್ಟ್ರೈಕ್ ರೇಟ್ ನಲ್ಲಿ ಆಡಿದ್ರೆ ನಮ್ಮ ಕಿಂಗ್ ಕೊಹ್ಲಿ 27 ಬಾಲ್ನಲ್ಲಿ 42 ರನ್, 2 4, 4 6, 156 ರನ್ ನೋಡುದು. ಫಾಫ್ ಅವರು ಸ್ವಲ್ಪ ಬೇಗನೆ ಔಟ್ ಆಗ್ತಾರೆ ಗುರು. ಫಾಫ್ ಅವರು 92 ರನ್ಗೆ ಔಟ್ ಅಂದ್ರೆ 92 ರನ್ ಪಾರ್ಟ್ನರ್ಶಿಪ್ ಆದ್ಮೇಲೆ ಔಟ್ ಆದ ತಕ್ಷಣ 117 ರನ್ ಹೊಡೆಯೋ ಅಷ್ಟರಲ್ಲಿ ನಮ್ಮ RCB ತಂಡ 6 ವಿಕೆಟ್ ನ ಕಳ್ಕೊಂಡ್ಬಿಡುತ್ತೆ ಗುರು. ಫಾಫ್ ಔಟ್ ಆದ್ಮೇಲೆ ವಿಲ್ಜಾಕ್ಸ್ ಔಟ್ ಆಗ್ತಾರೆ, ರಜತ್ ಪಟ್ಟಿದಾರ್ ಔಟ್ ಆಗ್ತಾರೆ, ಮ್ಯಾಕ್ಸಿ ಔಟ್ ಆಗ್ತಾರೆ, ಕ್ಯಾಮರಾನ್ ಗ್ರೀನ್ ಗಾನ್. ಮ್ಯಾಕ್ಸಿ ಅವರಿಂದ ಮತ್ತೆ ಫಾಫ್ ಪ್ರದರ್ಶನ ಬಂದೇ ಬಿಡ್ತು. ಏನು ಮಾಡೋಕ್ಕಾಗಿದೆ, ಮ್ಯಾಕ್ಸಿ ಅವ್ರಿಗೆ ಈ ಸೀಸನ್ ಅಷ್ಟು ಚೆನ್ನಾಗಿ ಸೆಟ್ ಆಗ್ತಾ ಇಲ್ಲ. ಗ್ರೀನ್ ಅವರು ಕೂಡ ಹೇಳ್ಕೊಳ್ಳೋ ಪ್ರದರ್ಶನ
ಬರ್ತಾ ಇಲ್ಲ ಗುರು. ಇನ್ನ ಕೊನೆಯಲ್ಲಿ ಮ್ಯಾಚ್ ನ ಫಿನಿಶಿಂಗ್ ಮಾಡಿದ್ದೇನೆ. ನಮ್ಮ ವಿರಾಟ್ ಕೊಹ್ಲಿ ಅವರು ಒಂದು ಹಂತದವರೆಗೂ ಹೋರಾಟ ಕೊಡ್ತಾರೆ ಗುರು. ಯಾಕೆ ವಿರಾಟ್ ಕೊಹ್ಲಿ ಅವರು ಆ ಸ್ಟ್ರೈಕ್ ರೇಟ್ ನಲ್ಲಿ ಆ ಬ್ಯಾಟಿಂಗ್ ಆಡ್ತಿದ್ದಾರೆ, ಯಾಕೆ ತಂಡಕ್ಕೆ ಬೇಕಾಗಿರುವಂತ ರನ್ ಹೊಡಿತಾರೆ? ಕೆಲವು ಜನ ಪ್ರಶ್ನೆ ಮಾಡಬಹುದು, ಇಂಥ ಸ್ಟ್ರೈಕ್ ರೇಟ್ ಬೇಕಾ ಅಂತ. ಇಂಥ ರೇಂಜ್ ವಿಕೆಟ್ ಉದುರೋದ್ರೆ ಸ್ಟ್ರೈಕ್ ರೇಟ್ ಇನ್ಕ್ರೀಸ್ ಎಲ್ಲಿಂದ ಆಗುತ್ತೆ ಗುರು? ತಡೆದು ಆಡ್ಲೇಬೇಕಾಗುತ್ತೆ. ಕೊನೆವರೆಗೂ ನಿಂತು ಮ್ಯಾಚ್ ನ ಗೆಲ್ಸೋದು ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ವಿರಾಟ್ ಕೊಹ್ಲಿ ಅವರನ್ನು ಕೂಡ ನಾವು ಬ್ಲೇಮ್ ಮಾಡಕ್ಕಾಗೋದಿಲ್ಲ. ಆದ್ರೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಗುರು. 27 ಬಾಲ್ನಲ್ಲಿ 42 ರನ್ ಅಂದ್ರೆ ಕಮ್ಮಿ ಆಗೋದಿಲ್ಲ. 155 ಸ್ಟ್ರೈಕ್ ರೇಟ್ ನಲ್ಲಿ ಆಡಿದ್ದು ಇವತ್ತು ನಮ್ಮ ಕಿಂಗ್ ಕೊಹ್ಲಿ ಅವರು. ಇನ್ನು ದಿನೇಶ್ ಕಾರ್ತಿಕ್ ಹಾಗೂ ಸ್ವಪ್ನಿಲ್ ಸಿಂಗ್ ಅವರು ಮ್ಯಾಚ್ ನ ಕೊನೆಯಲ್ಲಿ ನಿಂತು ಫಿನಿಶಿಂಗ್ ಮಾಡ್ತಾರೆ ಗುರು. 12 ಬಾಲ್ನಲ್ಲಿ 21 ರನ್ ಹೊಡೆಯೋದು ನಮ್ಮ DK ಸಾಹೇಬ್. ಆದ್ರೆ 3 4 ಹೊಡೆದಿದ್ದಾರೆ ಗುರು. ಇದರಲ್ಲಿ ನಮ್ಮ ಸ್ವಪ್ನಿಲ್ ಸಿಂಗ್ 9 ಬಾಲ್ನಲ್ಲಿ 15 ರನ್, 2 4, 1 6. ಕೊನೆಯಲ್ಲಿ 2 ರನ್ ಬೇಕಾಗಿರ್ತದೆ ಅಂತ ಟೈಮ್ ನಲ್ಲಿ 6 ಹೊಡೆಯೋದ್ರ ಮೂಲಕ ಮ್ಯಾಚ್ ನ ಫಿನಿಶಿಂಗ್ ಮಾಡಿ RCBಗೆ ಒಳ್ಳೆ ಫಿನಿಶಿಂಗ್ ಟಚ್ ನ ಕೊಡ್ತಾರೆ ಗುರು. ಎಲ್ಲಿಂದ ಬಂತು ಗುರು ಈ ಕಲೆ ಎಲ್ಲ? ಸೊ ಎಲ್ಲೋ ಒಂದ್ ಕಡೆ ನನಗೆ ಅನ್ನಿಸ್ತು ಗುರು. ಸೊ ನಮ್ಮ RCB ಬ್ಯಾಟಿಂಗ್ ಚೆನ್ನಾಗಿದೆ, ಬಟ್ ಎಲ್ಲೋ ಒಂದ್ ಕಡೆ ವಿಕೆಟ್ ಕೂಡ ಏನಾದ್ರು ಬಿದ್ದೋದ್ರೆ ಒಂದೇ ಸಲ ಉದ್ರೋಗ್ಬಿಡ್ತಾರೆ ಅಂತ ಅನ್ನಿಸ್ತು ಗುರು. 97 ರನ್ಗೆ ನಾಟ್ ಔಟ್, ಒಂದೇ ಒಂದು ವಿಕೆಟ್ ಕೂಡ ತಗೊಂಡಿಲ್ಲ GT. ಅದೇ 117 ರನ್ಗೆ ಬರೋ ಅಷ್ಟರಲ್ಲಿ 6 ವಿಕೆಟ್ ನ ಕಳ್ಕೊಂಡ್ಬಿಟ್ಟಿದ್ದಾರೆ ಗುರು. ಎಲ್ಲಿ ಕಳೆದೋಗ್ಬಿಡ್ತು ನಮ್ಮ RCB. ಅವ್ರೇನಾದ್ರು ಇನ್ನು ಸ್ವಲ್ಪ ಜಾಸ್ತಿ ರನ್ ಹೊಡೆದಿದ್ರೆ ನಮ್ಮ RCB ತಂಡ ಸೋಲು ಇವತ್ತು ಕಟ್ಟಿಟ್ಟ ಬುತ್ತಿಯಾಗಿತ್ತು. ಸೊ ನಮ್ಮ ಬ್ಯಾಟಿಂಗ್ ನ ಈ ರೀತಿ ನೋಡೋದನ್ನ ನಮಗೆ ಇಷ್ಟ ಪಡೋದಿಲ್ಲ ಗುರು. ಸ್ವಲ್ಪ ಸುಧಾರಿಸ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ ಅವ್ರನ್ನು ಕೂಡ. ನಿಮ್ಗೆ ಅನಿಸುತ್ತೆ ಈ ಮ್ಯಾಚ್ ಬಗ್ಗೆ? ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.